ಇನ್ನು ಆಗಸ್ಟ್ 13ರ ಕರ್ನಾಟಕ ಬಂದ್ ಬಹುತೇಕ ರದ್ದಾಗಿದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ? ಕಾವೇರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಅದೀಗ ಬಂದ್ ಆಗುತ್ತಾ ಇಲ್ವಾ ಅನ್ನೋದು ಸದ್ಯದ ಕುತೂಹಲ. ಇನ್ನು ಆಗಸ್ಟ್ 13ರ ಕರ್ನಾಟಕ ಬಂದ್ ಬಹುತೇಕ ರದ್ದಾಗಲಿದೆ. ಹಲವು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ವು. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಬ್ರೇಕ್ ಬೀಳುತ್ತಾ ಹಾಗಾದ್ರೆ? ಉತ್ತಮ ಮಳೆಯ ಹಿನ್ನೆಲೆ ನೀರು ಹರಿಸೋ ಅನಿವಾರ್ಯವಿತ್ತು. ಬಂದ್ನಿಂದ ಹಿಂದೆ ಸರಿಯುತ್ತಿವೆ ಕೆಲ ಸಂಘಟನೆಗಳೀಗಾಗಲೇ. ಅದೇ ಕಾರಣಕ್ಕೆ ಬಂದ್ ಬಹುತೇಕ ರದ್ದಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಕರ್ನಾಟಕದಾದ್ಯಂತ ಉತ್ತಮ ಮಳೆ ಆಗ್ತಾ ಇದ್ದು ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಇದರ ಮಧ್ಯೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲ, ಹೀಗಾಗಿ ತಮಿಳುನಾಡಿಗೆ ನೀರನ್ನು ಹರಿಸಬಹುದು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ವು ಕೆಲ ಸಂಘಟನೆಗಳು. ಆಗಸ್ಟ್ 13ರ ಕರ್ನಾಟಕ ಬಂದ್ ಬಹುತೇಕ ರದ್ದಾಗಲಿದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಹಾಗಾದರೆ ಬ್ರೇಕ್ ಬೀಳುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಕಾವೇರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಉತ್ತಮ ಮಳೆಯ ಹಿನ್ನೆಲೆ ನೀರು ಹರಿಸೋ ಅನಿವಾರ್ಯತೆ ಇದೆ. ಈಗ ಬಂದ್ನಿಂದ ಹಿಂದೆ ಸರಿಯುತ್ತಿವೆ ಕೆಲ ಸಂಘಟನೆಗಳು. ವಾಟಾಳ್ ಬಣದೊಂದಿಗೆ ನಿಂತವರು ದೂರ ಆಗಿದ್ದಾರೆ. ಈಗ ಆರ್ಥಿಕ ನಷ್ಟದ ಕಾರಣದಿಂದ ಸಂಘಟನೆಗಳು ವಾಪಸ್ ಆಗಿವೆ. ಅದೇ ಕಾರಣಕ್ಕೆ ಬಂದ್ ಬಹುತೇಕ ರದ್ದಾಗುವಂತ ಸಾಧ್ಯತೆಗಳು ಕೂಡ ಇದೆ. ಬಂದ್ನಿಂದ ಕೆಲ ಸಂಘಟನೆಗಳು ಹಿಂದೆ ಸರಿಯುತ್ತಿವೆ. ನಾನ್ ಬಂದ್ಗೆ ಬೆಂಬಲಿಸಿಲ್ಲ, ಪ್ರತಿಭಟನೆ ಮಾತ್ರ ಸಾಕು ಮೊದಲೇ ಹೇಳಿದ್ದ ಕರವೇ ಅಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರು. ಪ್ರವೀಣ್ ಶೆಟ್ಟಿ ಬಣವು ಬಂದ್ನಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ. ಈಗ ಬಂದ್ಗೆ ಬೆಂಬಲಿಸದಂತ ಓಲಾ ಊಬರ್ ಅಸೋಸಿಯೇಷನ್ ಬಂದ್ನಿಂದ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಬೀಳುತ್ತೆ. ದಿನಗೂಲಿ ಕಾರ್ಮಿಕರು, ರೈತರು, ಬೀದಿ ಬದಿ ವ್ಯಾಪಾರಿಗಳು ಒದ್ದಾಡ್ತಾರೆ. ಬೇಡ, ಹೋಟೆಲ್ ಉದ್ಯಮ ಅವಲಂಬಿಸಿದವರಿಗೆ ಸಮಸ್ಯೆ ಆಗುತ್ತೆ. ಅದೇ ಕಾರಣಕ್ಕೆ ಕರ್ನಾಟಕ ಬಂದ್ ಬಹುತೇಕ ಸ್ಥಗಿತವಾಗುವಂತ ಸಾಧ್ಯತೆಗಳಿವೆ. ಹಾಗಾದ್ರೆ ಆಗಸ್ಟ್ 13ರಂದು ಕೆಲ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ವು. ಅದು ಆಗುತ್ತೋ ಇಲ್ವೋ? ಹಾಗಾದ್ರೆ ನಾರಾಯಣಗೌಡರು ಮೊದಲೇ ಬಿಲ್ಕುಲ್ ಒಪ್ಪಿರಲಿಲ್ಲ, ಬಂದ್ಗೆ ಬಿಲ್ಕುಲ್ ಒಪ್ಪಿರಲಿಲ್ಲ. ಬಂದೇ ಅಸ್ತ್ರ ಅಲ್ಲ, ಬಂದ್ ಕೊನೆಯ ಅಸ್ತ್ರ, ಅದು ಮೊದಲ ಅಸ್ತ್ರ ಅಲ್ಲ ಅಂತ ನಾರಾಯಣಗೌಡರು ಈ ಹಿಂದೆಯೂ ಕೂಡ ಬಂದ್ಗೆ ಅಷ್ಟೊಂದು ಬೆಂಬಲ ಕೊಟ್ಟಿರಲಿಲ್ಲ. ಬಂದ್ನಿಂದ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಬೀಳುತ್ತೆ ಅಂತ ಹೇಳಿದರು. ದಿನಗೂಲಿ ಕಾರ್ಮಿಕರು, ರೈತರು, ಬೀದಿ ಬದಿ ವ್ಯಾಪಾರಿಗಳು ಕೂಡ ತೊಂದರೆಗೊಳಗಾಗ್ತಾರೆ ಅಂತೆಲ್ಲ ಹೇಳಿದರು. ಈಗ ಅವರು ಹೇಳಿದಂತೆ ಆಗಿದೆ. ಮನೆ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಲಕ್ಷ್ಮಿ. ಹಾಗಾದ್ರೆ ಆಗಸ್ಟ್ 13ರಂದು ಎಲ್ಲಾ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ವು, ಅದಾಗುತ್ತೋ ಇಲ್ವೋ ಹಾಗಾದ್ರೆ? ಎಸ್ ಕಾರ್ತಿಕ್, ಈಗಾಗಲೇನು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರ ಸಂಘಟನೆ ಇದೆ. ಅದರ ಬೆನ್ನಲ್ಲೇ ಒಂದಷ್ಟು ಸಂಘಟನೆಗಳು ಇದರಿಂದ ಹಿಂದಿರುವಂತಹ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗ ಆಲ್ರೆಡಿ ನಾವು ನೋಡಿದ್ವಿ, ಕಳೆದ ಒಂದು ವಾರದಿಂದಲೂ ಸಹ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಸಂಘಟನೆಯವರು ಮಾತನಾಡಿದ್ರು. ಒಂದಷ್ಟು ಸಂಘಟನೆಯವರು ಇದರಿಂದ ಹಿಂಸರಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಹೋಟೆಲ್ ಮಾಲೀಕರ ಸಂಘಟನೆ ಆಗಿರ್ಬೋದು, ಓಲಾ ಊಬರ್ ಅವರಾಗಿರ್ಬೋದು, ಅವರು ಸಹ ಯಾವುದೇ ರೀತಿಯಾಗಿ ಬೆಂಬಲವನ್ನ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡಿರುವಂತಹದ್ದು. ಕಾವೇರಿ ವಿಚಾರ ಒಂದೇ ಆಗಿ ಅಲ್ಲ, ಮಹದಾಯಿ ಆಗಿರ್ಬೋದು, ಕಳಸಾ ಬಂಡೂರಿ ಆಗಿರ್ಬೋದು, ಒಂದಷ್ಟು ವಿಚಾರಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂತಹ ವಾಟಾಳ್ ನಾಗರಾಜ್ ಅವರಿಗೆ ಏನಿದೆ, ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಹಿಂಸರಿಯುವಂತಹದ್ದು. ಇದರಿಂದ ಕರ್ನಾಟಕ ಬಂದ್ ಆಗುತ್ತಾ ಅನ್ನುವಂಥದ್ದು. ಜೊತೆಗೆ ಏನು ನಾರಾಯಣಗೌಡರ ಸಂಘಟನೆ ಏನಿದೆ, ಅವರ ಬಣ ಏನಿದೆ, ಅವರಿಂದಲೂ ಸಹ ಇದಕ್ಕೆ ಸಂಪೂರ್ಣವಾದ ಬೆಂಬಲವೂ ಸಹ ಸಿಗ್ತಾ ಇಲ್ಲ. ಅದರ ಜೊತೆಗೆ ಪ್ರವೀಣ್ ಶೆಟ್ಟಿ ಅವರ ಬಣದಿಂದಲೂ ಸಹ ಒಂದಷ್ಟರ ಮಟ್ಟಿಗೆ ಈಗ ಏನು ಬೆಂಬಲವನ್ನ ಸಿಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಓಲಾ ಊಬರ್ ಅವರಾಗಿರ್ಬೋದು, ಜೊತೆಗೆ ಹೋಟೆಲ್ ಮಾಲೀಕರ ಸಂಘಟನೆಯಿಂದಲೂ ಸಹ ಇದಕ್ಕೆ ಬೆಂಬಲವು ಸಿಗ್ತಾ ಇಲ್ಲದೆ ಇರೋದ್ರಿಂದಾಗಿ ಇದು ಒಂದು ರೀತಿಯಲ್ಲಿ ಕರ್ನಾಟಕ ಬಂದ್ಗೆ ಎಲ್ಲೋ ಒಂದು ಕಡೆ ಹೊಡೆತವನ್ನ ಬೀಳುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಓಡಾಡುವಂತ ಜನರಿಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನರು ಹೋಟೆಲ್ ಅನ್ನ ಅವಲಂಬಿಸಿರುವಂತವ್ರು ಇದ್ದಾರೆ. ಅವ್ರಿಗೂ ಸಹ ಇದು ಎಫೆಕ್ಟ್ ಆಗೋದ್ರಿಂದಾಗಿ ಸದ್ಯಕ್ಕೆ ಕರ್ನಾಟಕ ಬಂದನ್ನ ಹಿಂಪಡೆಯುವಂತ ಸಾಧ್ಯತೆ ಇರುವಂತಹದ್ದು.
ಓಕೆ, ಧನ್ಯವಾದ ಲಕ್ಷ್ಮಿ.